ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪಂಚರಾಜ್ಯ ಫಲಿತಾಂಶ ಎಕ್ಸಿಟ್ ಪೋಲ್ ಉಲ್ಟಾ ಆಗುತ್ತೆ. ಅಸ್ಸಾಂನಲ್ಲಿ ನಾವೇ ಗೆಲ್ತೀವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭವಿಷ್ಯ. ಒಂದು ವಾರದೊಳಗೆ ಎತ್ತಿನಹೊಳೆ ಬಾಕಿ ಕಾಮಗಾರಿ ಪ್ರಾರಂಭ. ಮೇಕೆದಾಟು ಯೋಜನೆಗಾಗಿ ಅರಣ್ಯ ಇಲಾಖೆಗೆ 5300 ಎಕರೆ ಬದಲಿ ಜಾಗ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ. ಮೇಲುಕೋಟೆ ಚೆಲುವನಾರಾಯಣನ ಸನ್ನಿಧಿಯಲ್ಲಿ ಚಿರತೆ ಶಿಕಾರಿ. ಕಡೆಗೂ ಬೋನಿಗೆ ಬಿದ್ದ ಮಲೆನಾಡು ಮೃಗ. ಜಾನುವಾರುಗಳ ಭಕ್ಷಕ ಸೇರಿ. ಕಲಬುರಗಿಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪಂಚರಾಜ್ಯ ಚುನಾವಣೆ ಹಾಗೂ ರಾಜ್ಯ ರಾಜಕಾರಣದ ನಾಯಕತ್ವ ಬದಲಾವಣೆ ಕುರಿತು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಚುನಾವಣೋತ್ತರ ಸಮೀಕ್ಷೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಖರ್ಗೆ ಅವರು ಕೆಲವು ಕಡೆ ಗೊಂದಲದ ವರದಿಗಳಿದ್ದರೂ ಮೈತ್ರಿಕೂಟದ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ತಮಿಳುನಾಡು ಮತ್ತು ಕೇರಳದಲ್ಲಿ ನಮ್ಮ ಮೈತ್ರಿಕೂಟ ಖಂಡಿತವಾಗಿ ಜಯಗಳಿಸಲಿದೆ. ಎಕ್ಸಿಟ್ ಪೋಲ್ಗಳು ನಮಗೆ ಕಡಿಮೆ ಸೀಟುಗಳನ್ನು ನೀಡಿವೆ, ಆದರೆ ಅಸ್ಸಾಂನಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿದ್ದೇವೆ. ಬಂಗಾಳದಲ್ಲಿ ಬಿಜೆಪಿ ದಬ್ಬಾಳಿಕೆ ನಡೆಸಿದೆ, ಅಲ್ಲಿ ಟಿಎಂಸಿ ಮುನ್ನಡೆ ಸಾಧಿಸುವ ಮಾಹಿತಿ ಇದೆ. ಕಾಂಗ್ರೆಸ್ ಈ ಬಾರಿಯಲ್ಲಿ ಒಂಟಿಯಾಗಿ ಸ್ಪರ್ಧಿಸಿದೆ. ಫಲಿತಾಂಶ ಬಂದ ನಂತರ ಟಿಎಂಸಿಗೆ ಬೆಂಬಲ ನೀಡುವ ಬಗ್ಗೆ ಯೋಚಿಸುತ್ತೇವೆ. ಫಲಿತಾಂಶಕ್ಕೆ ಇನ್ನು ಕೇವಲ 2 ದಿನ ಬಾಕಿ ಇದ್ದು ಅಲ್ಲಿಯವರೆಗೆ ಕಾಯೋಣ ಎಂದರು. ರಾಜ್ಯದಲ್ಲಿ ಕೇಳಿಬರುತ್ತಿರುವ ನಾಯಕತ್ವ ಬದಲಾವಣೆ ಹಾಗೂ ತಾವು ಮುಖ್ಯಮಂತ್ರಿಯಾಗಬೇಕು ಎಂಬ ಕೂಗಿನ ಬಗ್ಗೆ ಖರ್ಗೆ ಅವರು ನೇರವಾಗಿಯೇ ಉತ್ತರಿಸಿದರು. ನಾನು ಸಿಎಂ ಆಗಬೇಕು ಎಂದು ಅಭಿಮಾನಿಗಳು, ನೀವು ಅಥವಾ ಹೈಕಮಾಂಡ್ ಹೇಳಬಹುದು, ಆದರೆ ನಮ್ಮ ಹಣೆ ಬರಹಕ್ಕಿಂತ ಪಕ್ಷದ ಐಡಿಯಾಲಜಿ ಮತ್ತು ಪಕ್ಷಕ್ಕಾಗಿ ನಾವು ಇಷ್ಟು ವರ್ಷ ಪಟ್ಟಿರುವ ಶ್ರಮ ಮುಖ್ಯ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾರೆ, ಹೀಗಾಗಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಬರುವುದಿಲ್ಲ. ನಮ್ಮ ನಿರ್ಣಯಗಳನ್ನ ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ಳುತ್ತಾರೆ. ಒಂದು ವೇಳೆ ಬದಲಾವಣೆಯ ಸಮಯ ಬಂದಾಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ನಾವೆಲ್ಲರೂ ಕುಳಿತು ಚರ್ಚೆ ಮಾಡುತ್ತೇವೆ. ಅದಕ್ಕೆ ಇನ್ನೂ ಸಮಯವಿದೆ ಎಂದು ಸ್ಪಷ್ಟಪಡಿಸಿದರು. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ. ಕೇಂದ್ರ ಪರಿಸರ ಇಲಾಖೆಯವರು ದಂಡ ಹಾಗೂ ಮಿಟಿಗೇಷನ್ ಪ್ಲಾನ್ ಸೇರಿ 257 ಕೋಟಿ ರೂಪಾಯಿ ಹಣ ಸಂದಾಯ ಮಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಹಿಂದೆ ಈ ಹಣ ಪಾವತಿ ಮಾಡಿ ಎಂದು ಮಾರ್ಗದರ್ಶನ ನೀಡಿದ್ದೇನೆ. ಕಟ್ಟಿದ ಕೂಡಲೇ ಈ ವಾರದೊಳಗೆ ಎತ್ತಿನಹೊಳೆ ಕೆಲಸ ಪ್ರಾರಂಭ ಮಾಡಿ ಎಂದು ಗುತ್ತಿಗೆದಾರರಿಗೆ ಸೂಚಿಸಿದ್ದೇವೆ. ಎತ್ತಿನಹೊಳೆ, ಮೇಕೆದಾಟು, ಭದ್ರಾ ಮೇಲ್ದಂಡೆ ವಿಚಾರವಾಗಿ ವಿಧಾನಸೌಧದಲ್ಲಿ ನಡೆದ ಸಭೆಯ ನಂತರ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದರು. ತುಮಕೂರು ಭಾಗದಲ್ಲೂ ಭೂಸ್ವಾಧೀನಕ್ಕೆ ಸರ್ವೆ ನಡೆಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಆದಷ್ಟು ಬೇಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ನೀರನ್ನು ತೆಗೆದುಕೊಂಡು ಹೋಗಲಾಗುವುದು. ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಪರಿಸರ ಇಲಾಖೆಯವರು ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಕಡತವನ್ನ ವಾಪಸ್ ಕಳುಹಿಸಿದ್ರು. ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಬದಲಿ ಭೂಮಿಯನ್ನ ಹಸ್ತಾಂತರ ಮಾಡಲಾಗುತ್ತಿದೆ. 10% ಭೂಮಿ ವರ್ಗಾವಣೆ ಬಾಕಿ ಇತ್ತು. ಮುಂದಿನ 1 ವಾರದೊಳಗೆ ಈ ಪ್ರಕ್ರಿಯೆ ನಡೆಯಲಿದೆ ಎಂದರು. ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ ಹಾಗೂ ಮೇಕೆದಾಟು ವಿಚಾರವಾಗಿ ಸಂಬಂಧಪಟ್ಟ ಶಾಸಕರ, ಅಧಿಕಾರಿಗಳ ಸಭೆ ನಡೆಸಲಾಯಿತು. ಕಂದಾಯ, ಅರಣ್ಯ ಹಾಗೂ ಗೃಹ ಸಚಿವರು ಭಾಗವಹಿಸಿದ್ರು. ಎತ್ತಿನಹೊಳೆ ವಿಚಾರವಾಗಿ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಸಚಿವರನ್ನ ಭೇಟಿಯಾಗಿದೆ. ನಾವು ಅವರ ಷರತ್ತುಗಳನ್ನು ಒಪ್ಪಿಕೊಂಡು ಮುಂದುವರೆದಿದ್ದೇವೆ ಎಂದರು. ಜಮೀನು ಏನು ಕೇಳಿದ್ರು ಆ ಜಮೀನೆಲ್ಲ ಕೊಡ್ಲಿಕ್ಕೆ ಫಾರೆಸ್ಟ್ ಇಲಾಖೆಗೆ, ರೆವಿನ್ಯೂ ಇಲಾಖೆಯಿಂದ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಒಂದು 10% ಉಳ್ಕೊಂಡಿತ್ತು, ಅದಕ್ಕೂ ಕೂಡ ನಮ್ಮ ರೆವಿನ್ಯೂ ಇಲಾಖೆಯವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ವಾರದಲ್ಲೇ ಅವ್ರಿಗೆ ಜಮೀನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನಿನ್ನೆ ನಮಗೆ 257 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ಏನು ಅದಕ್ಕೆ ಮಿಟಿಗೇಷನ್ ಪ್ಲಾನು ಮತ್ತು ಫೈನು ಇವೆಲ್ಲ ಸೇರಿ ಕೊಡಬೇಕು ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಅದನ್ನು ಇವತ್ತೇ ನಾವು ಕಟ್ಟಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಆ ಹಣನ ಕೂಡ ಇವತ್ತು ನಾವು ಅವ್ರಿಗೆ ಕಟ್ಬಿಡ್ತೀವಿ. ಕಟ್ಟಿ ಕೂಡಲೇ ನೆಕ್ಸ್ಟ್ ಈ ವಾರದಲ್ಲೇ ಕಾಂಟ್ರಾಕ್ಟರ್ಸ್ಗೆ ಹೇಳಿದ್ದೀವಿ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಮೇಲುಕೋಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಆತಂಕ ಸೃಷ್ಟಿಸಿದ್ದ ಚಿರತೆಯೊಂದು ಅಂತಿಮವಾಗಿ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸುಪ್ರಸಿದ್ಧ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಸಮೀಪದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಭಾರಿ ಗಾತ್ರದ ಚಿರತೆಯೊಂದು ಸೆರೆಯಾಗಿದೆ. ಸೆರೆಸಿಕ್ಕ ಚಿರತೆಯು ಸುಮಾರು 3 ವರ್ಷ ಪ್ರಾಯದ ಗಂಡು ಚಿರತೆ ಎಂದು ಅಂದಾಜಿಸಲಾಗಿದೆ.
ಕಳೆದ ಹಲವು ದಿನಗಳಿಂದ ಮೇಲುಕೋಟೆ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಚಿರತೆ ವಿಪರೀತ ಉಪಟಳ ನೀಡುತ್ತಿತ್ತು. ರೈತರ ಜಾನುವಾರುಗಳನ್ನು ಬೇಟೆಯಾಡಿ ತಿನ್ನುತ್ತಿದ್ದರಿಂದ ಸ್ಥಳೀಯ ನಿವಾಸಿಗಳು ಹಾಗೂ ಪ್ರವಾಸಿಗರು ಸಂಜೆಯಾಗುತ್ತಿದ್ದಂತೆ ಮನೆಯಿಂದ ಹೊರಬರಲು ಭಯಪಡುತ್ತಿದ್ರು. ಇದೀಗ ಚಿರತೆ ಸೆರೆಯಾಗಿರುವುದು ಜನರಲ್ಲಿ ನೆಮ್ಮದಿ ತಂದಿದೆ. ದೇವಾಲಯದ ಆಸುಪಾಸಿನಲ್ಲೇ ಚಿರತೆ ಸೆರೆ ಸಿಕ್ಕ ಸುದ್ದಿ ತಿಳಿಯುತ್ತಿದ್ದಂತೆ ಬೋನಿನಲ್ಲಿರುವ ಕಾಡು ಪ್ರಾಣಿಯನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯರು ಮತ್ತು ಪ್ರವಾಸಿಗರು ಮುಗಿಬಿದ್ರು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಅರಣ್ಯ ಸಿಬ್ಬಂದಿ ಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೆರೆ ಹಿಡಿದ ಚಿರತೆಯನ್ನ ಸುರಕ್ಷಿತವಾಗಿ ವಾಹನಕ್ಕೆ ಏರಿಸಿದ್ದಾರೆ. ಈ ಚಿರತೆಯನ್ನ ಮನುಷ್ಯರ ಸಂಚಾರವಿಲ್ಲದ ದೂರದ ದಟ್ಟ ಅರಣ್ಯ ಪ್ರದೇಶಕ್ಕೆ ಬಿಡಲು ಕೊಂಡೊಯ್ಯಲಾಗಿದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ. ಹಾಸನದ ಬಸವೇಶ್ವರ ನಗರದಲ್ಲಿರುವ ಯೂರೋಕಿಡ್ಸ್ ಶಾಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡಿದೆ. ಯೂರೋಕಿಡ್ಸ್ನ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿ, ನುರಿತ ಶಿಕ್ಷಕರಿಂದ ನಾವು ತರಗತಿಗಳನ್ನು ನಡೆಸುತ್ತಿದ್ದೇವೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರಾಜಿಯಾಗದೆ ಶಾಲೆಯನ್ನ ನಡೆಸುತ್ತಾ ಬಂದಿದ್ದೇವೆ. ನಮ್ಮ ಮ್ಯಾನೇಜ್ಮೆಂಟ್ ಶ್ರಮದ ಫಲವಾಗಿ ಅತ್ಯುತ್ತಮ ಸಾಧನೆಯ ಶಿಖರವನ್ನೇರಿರುವುದು ತುಂಬಾ ಸಂತಸದ ವಿಷಯ ಎಂದು ತಿಳಿಸಿದರು. ನಂತರ ವಿದ್ಯಾರ್ಥಿನಿ ಮೋಕ್ಷಿತಾ ಮಾತನಾಡಿ, ನಾನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 99.2% ತೆಗೆದಿದ್ದೇನೆ. ಇದು ನನಗೆ ಅತ್ಯಂತ ಸಂತಸ ಕೊಡುವ ವಿಷಯವಾಗಿದೆ. ನನ್ನ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶಿಯಾದ ನಮ್ಮ ಶಾಲೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಇದಕ್ಕೆ ಸಹಕರಿಸಿದ ನನ್ನ ಪೋಷಕರು ಹಾಗೂ ನನ್ನ ಉಪನ್ಯಾಸಕ ವೃಂದದವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ನಮ್ಮ ಸ್ಕೂಲಲ್ಲಿ ಎಲ್ಲ MSc MEd ನುರಿತ ಶಿಕ್ಷಕರದೇ ತಂಡ ಇಟ್ಕೊಂಡು ನಾವು ಶಾಲೆ ನಡೆಸ್ತಾ ಇದ್ವಿ. ನಮ್ಮದು ಯೂರೋ ಸ್ಕೂಲ್ ಹೆಂಗಪ್ಪ ಅಂದರೆ ಸ್ಟಾರ್ಟಿಂಗಿಂದ ನಾವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಟೀಚರ್ಸ್ ವಿಚಾರದಲ್ಲಂತೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದಲ್ಲಿ ನುರಿತ ಶಿಕ್ಷಕರನ್ನ ಇಟ್ಕೊಂಡು MSc MEd ಎಕ್ಸ್ಪೀರಿಯನ್ಸ್ ಟೀಚರ್ನ ಇಟ್ಕೊಂಡು ನಾವು ಯಾವುದ್ರಲ್ಲೂ ರಾಜಿ ಆಗದಲ್ಲೇ ಈ ಶಾಲೆ ನಡೆಸ್ತಾ ಬಂದಿದ್ವಿ. ಅದರ ಪರಿಣಾಮ ನಮ್ಮ ಶಾಲಾ ಶಿಕ್ಷಕರ ಅವಿರತ ಶ್ರಮ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ನ ಶ್ರಮದ ಹೊರತಾಗಿ ಮಕ್ಕಳು 90% ಮೇಲೆ 25ಕ್ಕೂ. Good afternoon, everyone. My name is Mokshita Ravisha, and I'm from Euro School. So my percentage is 99.2%. So this success, I would like to give all the credits to the school, Panditya Euro School, its management, and my biggest thank you to our principal sir, Vishwanath Kolivat sir, for guiding me from day one. I'm very grateful to you, sir. And the second biggest cheerleaders for me are my teachers. So they have stood by me since day one through hook and crook, and I'm very present here. I'm impressed and highly privileged to present the 26-27 result of Panditya Euro School. We are happy to announce that almost 7 students have scored above 98, and one being the highest, total is 99.2% in this board examination. Ms. Mokshita Ravish has scored 99.2%, and Laksh HD being the second, 98.6. Rest all like Ghana, Risha, Rashi, Kirti and Aris, they have scored 98+. This is a wonderful. ಮದುವೆ ಸಮಾರಂಭಗಳಲ್ಲಿ ಹೆಚ್ಚುತ್ತಿರುವ ಅಧಾರ್ಮಿಕತೆ ಮತ್ತು ದುಂದುವೆಚ್ಚಗಳ ವಿರುದ್ಧ ಜಾಗೃತಿ ಮೂಡಿಸಲು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಹಮ್ಮಿಕೊಂಡಿರುವ ಮಾದರಿ ಮದುವೆ ಅಭಿಯಾನದ ಸಮಾರೋಪ ಸಮ್ಮೇಳನವು ಮೇ 2ರಂದು ಪುತ್ತೂರಿನಲ್ಲಿ ಜರುಗಲಿದೆ ಎಂದು ರಾಜ್ಯ ಕಾರ್ಯದರ್ಶಿ ಹಸೈನಾರ್ ಆನೆಮಹಲ್ ತಿಳಿಸಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮದುವೆಯ ಹೆಸರಿನಲ್ಲಿ ಸಾಲದ ಅಡಕತ್ತರಿಯಲ್ಲಿ ಸಿಲುಕುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳನ್ನು ರಕ್ಷಿಸುವುದು ಈ ಅಭಿಯಾನದ ಮುಖ್ಯ ಗುರಿಯಾಗಿದ್ದು, ಪ್ರತಿ ಮೊಹಲ್ಲಾಗಳಲ್ಲಿ ಕ್ರಿಯಾ ಸಮಿತಿ ರಚಿಸುವ ಮೂಲಕ ಧಾರ್ಮಿಕ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸಲು ಈ ಆಂದೋಲನ ಮುಂದಾಗಿದೆ. PUC ಮೇಲ್ಪಟ್ಟ ಕಾಲೇಜುಗಳಲ್ಲಿಯೂ ಅರಿವು ಮೂಡಿಸಲು ಅಭಿಯಾನ ಆರಂಭಿಸುತ್ತಿದ್ದೇವೆ ಎಂದರಲ್ಲದೆ, ಶನಿವಾರ ಸಂಜೆ 4 ಗಂಟೆಗೆ ಪುತ್ತೂರಿನ ದರ್ಬೆಯಿಂದ ಕಿಲ್ಲೆ ಮೈದಾನದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಯಲಿದೆ. ನಂತರ ಸಂಜೆ 5:30ಕ್ಕೆ ಕಿಲ್ಲೆ ಮೈದಾನದ ಕುದ್ರತ್ತು ಸ್ವಾದಾತ್ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಆರಂಭವಾಗಲಿದೆ. ಮದುವೆಗಳನ್ನ ಅನಾಚಾರ ಮುಕ್ತಗೊಳಿಸಿ ಮತ್ತು ಆರ್ಥಿಕ ಭಾರವನ್ನ ಹಗುರಗೊಳಿಸಿ ಎಂಬ ಆಶಯದೊಂದಿಗೆ ಕಳೆದ 4 ತಿಂಗಳಿನಿಂದ ಅಭಿಯಾನ ರಾಜ್ಯಾದ್ಯಂತ ನಡೆಯುತ್ತಿತ್ತು. ಈ ಬಾರಿಯ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಇದೇ ವೇದಿಕೆಯಲ್ಲಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಡಾಕ್ಟರ್ ಹರೇಕಳ ಹಾಜಪ್ಪ ಅವರನ್ನ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಮದುವೆ ಅಧಿಕ ಆಗಿರುವುದರಿಂದ ಅದರ ವಿರುದ್ಧ ಅದನ್ನು ಕಡಿವಾಣ ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ರಾಜ್ಯ ಸುನ್ನಿ ಯುವಜನ ಸಂಘ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಕೈಗೊಂಡು ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಭಾಗವಾಗಿ ಕಳೆದ 15-20 ವರ್ಷಗಳಿಂದ ಮುಂಚೆ ವರದಕ್ಷಿಣೆ ಎಂಬ ಒಂದು ಪಿಡುಗು ನಮ್ಮ ಸಮಾಜ ಮತ್ತು ಸಮುದಾಯದ ನಡುವೆ ಕಾಡುತ್ತಾ ಇತ್ತು. ಅದು ನಮ್ಮ ನಿರಂತರವಾದಂತಹ ಅಭಿಯಾನ ಮತ್ತು ಹೋರಾಟಗಳಿಂದ ಇವತ್ತು ಅದಕ್ಕೆ ಕಡಿವಾಣ ಆಗಿದೆ. ಇವತ್ತು ಅದರ ನೇರ ಉಲ್ಟಾಗಿ ಇವತ್ತು ಒಂದು ಹುಡುಗ ಮದುವೆ ಆಗಬೇಕಾದ್ರೆ ತುಂಬ
ಖರ್ಚು ವೆಚ್ಚ ಆಗುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಬಂದು ನಿಂತಿದೆ. ಅದನ್ನು ಸಹ ಕಡಿವಾಣ ಹಾಕೋದ್ರ ಮೂಲಕ ಸಾಂಪ್ರದಾಯಿಕವಾದಂತಹ ಮದುವೆಗಳನ್ನು ಮಾಡುವುದರೊಂದಿಗೆ ಆ ಹುಡುಗನ ಮೇಲೆ ಅಥವಾ ಆ ಹುಡುಗನ ಸಂಬಂಧಿಕರ ಮೇಲೆ ಆಗುವಂತಹ ಸಾಲದ ಪರಿಣಾಮವನ್ನು ಕಮ್ಮಿ ಮಾಡುವಂಥ ಉದ್ದೇಶದೊಂದಿಗೆ ಇವತ್ತು ನಾವು ಆ ಒಂದು ದುಂದುವೆಚ್ಚ ಮತ್ತು ಅನ್ಕಲ್ಚರಲ್ ಮದುವೆಗಳಿಗೆ ಕಡಿವಾಣ ಹಾಕುವಂಥ ಒಂದು ಅರಿವನ್ನು ಮೂಡಿಸುವುದರೊಂದಿಗೆ ಅದರ ವಿರುದ್ಧ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ನಾವು ರಾಜ್ಯಾದ್ಯಂತ ಅಭಿಯಾನವನ್ನು ಹಮ್ಮಿಕೊಂಡು ಅದರ ಸಮಾರೋಪವು 2ನೇ ತಾರೀಕಿನಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಸಾರ್ವಜನಿಕರನ್ನು ಆಹ್ವಾನಿಸುವುದರೊಂದಿಗೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರೊಂದಿಗೆ ಎಲ್ಲ ಯುವಕರು ಮತ್ತು ಯುವತಿಯರು ದುಂದುವೆಚ್ಚಕ್ಕೆ ಹೋಗದೆ ಸಿಂಪಲ್ ಮದುವೆ ಆಗುವುದರೊಂದಿಗೆ ಸಮಾಜದಲ್ಲಿ ಮಾದರಿಯ ಒಂದು ವಧುವರರಾಗಬೇಕು ಅಂತ ಬಸವ ತತ್ವದಡಿಯಲ್ಲಿಯೇ ಸ್ಥಾಪಿತವಾದ ಮಠಗಳು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಪ್ರಗತಿ ಕಂಡಿವೆ. ಆದರೆ ಅನೇಕ ಮಠಗಳು ಬಸವಾದಿ ಶರಣ ನೀಡಿದ ವಿಚಾರ ಸಂದೇಶಗಳಿಂದ ವಿಮುಖವಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಬೇಸರ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಸಮುದಾಯ ಭವನದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಂದ ಹಮ್ಮಿಕೊಂಡ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿನ ಮಠ ಪರಂಪರೆಗೆ ಇಡೀ ದೇಶದಲ್ಲಿ ವಿಶಿಷ್ಟ ಸ್ಥಾನಮಾನವಿದೆ. ಆದರೆ ಇತ್ತೀಚಿನ ಬಹುತೇಕ ಮಠಗಳ ಮಠಾಧೀಶರು ಶರಣರ ತತ್ವಗಳನ್ನು ಬದಿಗಿಟ್ಟು ರಾಜಕೀಯ ವ್ಯಾಮೋಹದ ಕಡೆ ಮುಖ ಮಾಡಿದ್ದಾರೆ. ತಮ್ಮ ತಮ್ಮ ಮಠಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಡೆಸುವ ಅಖಾಡವನ್ನ ಮಾಡಿಕೊಂಡಿದ್ದಾರೆ. ತ್ರಿವಿಧ ದಾಸೋಹದ ಜೊತೆಗೆ 12ನೇ ಶತಮಾನದ ಬಸವಾದಿ ಶರಣರು ನೀಡಿದ ವಚನ ಸಾಹಿತ್ಯ, ಸಮಾನತೆ, ಅನುಭವ ಮಂಟಪ, ಸ್ತ್ರೀ ಸ್ವಾತಂತ್ರ್ಯ, ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಬಗ್ಗೆ ಕನಿಷ್ಠ ಚರ್ಚೆ ನಡೆಯುತ್ತಿಲ್ಲ. ಕೆಲ ಮಠಗಳು ಸ್ವಪ್ರತಿಷ್ಠೆಯ ತಾಣವಾಗುವ ಮೂಲಕ ಜಾತಿಗಳಿಗೆ ಸೀಮಿತವಾಗಿವೆ ಎಂದರು. ವಿದ್ಯುತ್ ಗುತ್ತಿಗೆದಾರರಾದ ಚಂದ್ರಶೇಖರಯ್ಯ ಮಾತನಾಡಿ, ಬಸವಣ್ಣನವರು ನೀಡಿದ ಕಾಯಕ, ದಾಸೋಹ ಮತ್ತು ಸಮಾನತೆ ಸಂವಿಧಾನದ ಆಶಯವಾಗಿದೆ. ಈ ಕಾರಣದಿಂದ ಕಲ್ಯಾಣ ರಾಜ್ಯ ಸ್ಥಾಪಿಸಲು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರಿಗಳು ನಮಗೆ ಮಾರ್ಗದರ್ಶನದಿಂದ ಪ್ರತಿಯೊಬ್ಬರೂ ಸುಂದರ ಬದುಕು ಕಟ್ಟಿಕೊಳ್ಳಲು ಮುಂದಾಗಿದೆ. ಹೆಬ್ಬಾಳು ಗ್ರಾಮದ ವಿವಿಧ ಮಹಿಳಾ ಸಂಘದವರು ನಡೆಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ರತಿದೇವಿ ಬಸವರಾಜು ಮಾತನಾಡಿ, ಪ್ರತಿಯೊಬ್ಬರು ದಿನಕ್ಕೊಂದು ವಚನ ಅಧ್ಯಯನ ನಡೆಸಿದರೆ ಬಾಳು ಬಂಗಾರವಾಗುತ್ತದೆ. ಮಕ್ಕಳಿಗೆ ವಚನ ಸಂಸ್ಕೃತಿ ಪರಿಚಯವಾಗಬೇಕು ಮತ್ತು ದಿನವಿಡೀ ದುಡಿದ ತಾವುಗಳು ನೆಮ್ಮದಿಗೆ ಬದುಕಿಗೆ ಮಹಾನ್ ಪುರುಷರು ನೀಡಿದ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಬಸವಣ್ಣ ನಾವಿವತ್ತು ಹೇಳ್ಬಹುದು ಬಸವ 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 ಅಂತ ಹೇಳಿ, ಆದ್ರೆ ಎಲ್ಲಿ ನಾವು ತಪ್ಪೇರಿವಿ ಅಂದ್ರೆ ಬಸವಣ್ಣವರು ಹೇಳಿರುವಂತ ಏನು ನಮಗೆ ಆಚರಣೆಯನ್ನ ಇವತ್ತು ಯಾಕೆ ಧರ್ಮ ಸೋಲ್ತಿದೆ, ಯಾಕೆ ಈ ಜಾತಿ ಅಂತ ಹೇಳಬಾರ್ದು, ಧರ್ಮ ಸೋಲ್ತಿದೆ ಅಂದ್ರೆ ಯಾರೂ ಕೂಡ ಆಚರಣೆಯನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ವಿಭೂತಿಯನ್ನ ನೋಟಕ್ಕಾಗಿ ಧರಿಸ್ತೀವಿ, ಮತ್ತಲ್ಲಿ ಅಳಿಸ್ಬಿಡ್ತೀವಿ. ರುದ್ರಾಕ್ಷಿಯನ್ನ ಹಾಕೋರಿಲ್ಲ, ಲಿಂಗ ಪೂಜೆಯನ್ನು ಇಷ್ಟಲಿಂಗ ಪೂಜೆ ಅಲ್ಲ. ಇವತ್ತು ಮಠಗಳ ಬಹುತೇಕ ನಾನು ನೋಡಿದಂಗೆ, ನಾನು ಬಹಳ ಸುಮಾರು ಕರ್ನಾಟಕದ 5,000 ಮಠಗಳಲ್ಲಿ ಇವತ್ತು ಉಳಿದುಳಿದಂತ ಮಠಗಳು 3,000 ಇದ್ದಾವೆ. ಬಹುತೇಕ 1,100, 1,200 ಮಠಗಳಿಗೆ ಭೇಟಿ ಕೊಟ್ಟಿದೆ. ಕೆಲವರಿಗೆ ಲಿಂಗ ಪೂಜೆ ಅನ್ನೋದೇ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಹೆಬ್ಬಾಳು ಧರ್ಮಸ್ಥಳ ಸಂಘದ ಅಧ್ಯಕ್ಷೆ ಮಲ್ಲಿಕಮ್ಮ, ದೇಗುಲ ಖಜಾಂಚಿ ಮೋಹನ್, ನಿವೃತ್ತ ಶಿಕ್ಷಕ ರಮೇಶ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಗದೀಶ್, ಮಹಿಳಾ ಸಂಘದ ಪ್ರೇಮ, ಸಿದ್ದಮ್ಮ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅರ್ಕಲಗೂಡು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಜೆ ವರುಣ್ ದ್ವಿತೀಯ ಪಿಯುಸಿ ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ 12 ಅಂಕಗಳನ್ನು ಹೆಚ್ಚುವರಿಯಾಗಿ ಪಡೆದು ವಿಜ್ಞಾನ ವಿಭಾಗದಲ್ಲಿ ತಾಲೂಕು ಟಾಪರ್ ಎನಿಸಿದ್ದಾನೆ ಎಂದು ಪ್ರಾಂಶುಪಾಲ ಮಹೇಶ್ ಹೊಡೆನೂರು ತಿಳಿಸಿದರು. ಕಾಲೇಜಿನಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರೀಕ್ಷಾ ಫಲಿತಾಂಶ ಬಂದಾಗ ವರುಣ್ಗೆ 580 ಅಂಕಗಳು ದೊರೆತಿದ್ವು. ಮರುಮೌಲ್ಯಮಾಪನಕ್ಕೆ ಹಾಕಿದಾಗ ಕನ್ನಡದಲ್ಲಿ 7 ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ 5 ಅಂಕಗಳು ಹೆಚ್ಚುವರಿಯಾಗಿ ಲಭಿಸಿದ್ದು ಒಟ್ಟು 592 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ 5ನೇ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ಸ್ಥಾನ ಗಳಿಸಿದ್ದಾನೆ ಎಂದರು. ವಾಣಿಜ್ಯ ವಿಭಾಗದಲ್ಲಿ ರಚಿತಾ %98 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಾಲೇಜು %100ರಷ್ಟು ಫಲಿತಾಂಶ ದಾಖಲಿಸಿದೆ. ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅಂಕ ಪಡೆದ ಜೆ ವರುಣ್ ಮತ್ತು ರಚಿತಾ ಅವರನ್ನು ಗೌರವಿಸಲಾಯಿತು. ಉಪನ್ಯಾಸಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಜೈ ಶ್ರೀ ಗುರುದೇವ್. ಮೊದಲಿಗೆ ಶ್ರೀಮಠದ ಗುರುಪರಂಪರೆಯ ಎಲ್ಲ ಪರಮ ಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಸ್ನೇಹಿತರೆ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಏಪ್ರಿಲ್ 9ನೇ ತಾರೀಕು ಪ್ರಕಟಗೊಂಡಿತ್ತು. ಪ್ರಕಟಗೊಂಡಂಥ ಸಂದರ್ಭದಲ್ಲಿ ಕಾಲೇಜಿನ ಫಲಿತಾಂಶ ಬಹುಶಃ ತಾಲೂಕಿಗೆ ಒಂದು ಹೆಮ್ಮೆಯನ್ನು ತರಿಸ್ತಕ್ಕಂಥ ಫಲಿತಾಂಶ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಒಟ್ಟು 375 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಎಲ್ಲ ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯಾಗಿ %100ರಷ್ಟು ಫಲಿತಾಂಶವನ್ನು ದಾಖಲೆ ಮಾಡಿದಂತಹ ದಾಖಲೆಯನ್ನು ನಮ್ಮ ಸಂಸ್ಥೆ ಪಡೆದುಕೊಂಡಿತ್ತು. ಒಂದು ಬೇಸರ ಇತ್ತು, ಏನಪ್ಪ ಅಂತ ಹೇಳಿದ್ರೆ
ಕಾಮರ್ಸಲ್ಲಿ ನಾವು 588 ಮಾರ್ಕ್ಸನ್ನು ಅವತ್ತು ತೊಗೊಂಡಿದ್ವಿ. ಸೈನ್ಸಲ್ಲೂ ಕೂಡ 590 ದಾಟ್ತೀವಿ ಅಂತಕ್ಕಂಥ. ನನ್ನ ಹೆಸರು ವರುಣ್. ನಾನು ಈ ಕಾಲೇಜಿಗೆ ಬಂದು ಮೊದಲನೇ ದಿನವೇ ಮಹೇಶ್ ಸರ್ ನನ್ನ ಒಂದು ಒಳ್ಳೆ ರಿಸಲ್ಟ್ ತಂದು ಕೊಡುವಂಥ ಒಂದು ನಂಬಿಕೆ ಇಟ್ಟು ನನ್ನ ಇಲ್ಲಿಗೆ ಕರ್ಕೊಂಡು 2 ವರ್ಷ ನನ್ನ ಫ್ರೀಯಾಗಿ ಓದಿಸಿದ್ರು. ಅವ್ರ ನಂಬಿಕೆ ಉಳಿಸ್ಕೊತೀನೋ ಇಲ್ವೋ ಅಂತ ನನಗೂ ಹೆದರಿಕೆ ಆಗಿತ್ತು. ಆದರೆ ರಿವ್ಯಾಲ್ಯೂಯೇಷನ್ ಹಾಕಿ ನಾನು ಒಳ್ಳೆ ಮಾರ್ಕ್ಸ್ ತಂದೆ. ಹಾಗೆ ತಾಲೂಕಿಗೆ ಒಳ್ಳೆ ಹೆಸರು ತಂದಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸು. ಅವರು ನಾನು ಎಲ್ಲೇ ಕೂತಿರಲಿ ರೀಡಿಂಗ್ ಅವರ್ಸಲ್ಲಿ ಬಂದು ಕ್ವಶನ್ ಬ್ಯಾಂಕ್ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ಸು ತುಂಬ ಕ್ವಶನ್ಸ್ಗಳನ್ನ ನಾನು ಎಲ್ಲೇ ಕೂತಿದ್ರು ಹಿಂಗೆ ಹೋಗಿ ಹಂಗೆ ಬರೋತ್ತಿಗೆ ತಂದುಬಿಟ್ಟು ನನಗೆ ಪ್ರಿಂಟ್ ಹೊಡಿಸಿ ಕೊಟ್ಟು ಓದಿಸಿದ್ರು. ನನಗಿಂತ ಹೆಚ್ಚು ನನ್ನ ಮಾರ್ಕ್ಸ್ ಮೇಲೆ ಜಾಸ್ತಿ ಧ್ಯಾನ ಕೊಟ್ಟಿದ್ದು ಅವರೇ. ಅವರಿಂದ ಎಷ್ಟು ಬರೋಕ್ಕಾಯಿತು 592 ಅಲ್ಲ 600ಕ್ಕೆ 600 ತಗ್ಸುವಂಥ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮೇ 1 ಮತ್ತು 2 ರಂದು ವರ್ಧಂತೋತ್ಸವ ಹಾಗೂ ಹವ್ಯಕ ಭವನ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಯವರ ಆಶೀರ್ವಾದದಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರ ಮಠದ ವತಿಯಿಂದ ಬೆಳಗ್ಗೆಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಶ್ರೀ ಅಖಿಲ ಹವ್ಯಕ ಮಹಾಸಭಾಧ್ಯಕ್ಷ ಡಾಕ್ಟರ್ ಗಿರಿಧರ ಕಜ್ಜೆ ಹೇಳಿದರು. ಈ ಸಭಾಭವನವು ಎಲ್ಲ ವರ್ಗದ ಜನರಿಗೂ ಉಪಯುಕ್ತವಾಗುವಂತೆ ನಿರ್ಮಿಸಲಾಗಿದೆ. ದಾನಿಗಳಾದ ಮಂಜುನಾಥ ಬಿಲ್ಲವ ಅವರ ಸಹಕಾರದಿಂದ ನಿರ್ಮಿತವಾದ ಈ ಹವ್ಯಕ ಭವನವು ಸುಮಾರು 7500 ಚದರಡಿ ವಿಸ್ತೀರ್ಣ ಹೊಂದಿದ್ದು 600 ಜನರಿಗೆ ಆಸನ ವ್ಯವಸ್ಥೆ, 200 ಜನರಿಗೆ ಭೋಜನಾಲಯ ಹಾಗೂ 1000 ಜನ ಸಾಮರ್ಥ್ಯದ ಅಡುಗೆ ಮನೆ ಸೌಲಭ್ಯಗಳನ್ನು ಒಳಗೊಂಡಿದೆ. ಮೇ 1 ರಂದು ವೈಶಾಖ ಶುದ್ಧ ಪೌರ್ಣಿಮೆಯ ಅಂಗವಾಗಿ ಗಣಪತಿ ಪೂಜೆ, ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮೇ 2 ರಂದು ಮಹಾಮಂಗಳಾರತಿ, ಪೂರ್ಣಕುಂಭ ಸ್ವಾಗತ ಹಾಗೂ ಧರ್ಮಸಭೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳ ಎಸ್ ವೈದ್ಯ, ಶಿವರಾಮ್ ಹೆಬ್ಬಾರ್, ವಿಶ್ವೇಶ್ವರ ಹೆಗಡೆ ಕಾವೇರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಉದ್ದೇಶ ಇಷ್ಟೇ, ನಮ್ಮ ಸಂಸ್ಥೆಗೆ ಎಲ್ಲ ಸಮಾಜದವರಿಗೆ ಅನುಕೂಲ ಆಗಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಜಾಗವನ್ನು ಒಬ್ಬರು ದಾನಿಗಳು ನಮಗೆ ಒಂದು 5-6 ವರ್ಷದ ಹಿಂದೆ ಮಂಜುನಾಥ ಬಿಲ್ಲವ ಎನ್ನುವಂಥವ್ರು ನಮಗೆ ದಾನವಾಗಿ ಕೊಟ್ಟರು. ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಿರುವಂಥ ಉದ್ದೇಶದಲ್ಲಿ ನಾವು ತಗೊಂಡು ಬರೀ ಅಷ್ಟಕ್ಕೆ ಪೂಜೆ ನಡೀತದೆ, ಅಷ್ಟಕ್ಕೆ ಸೀಮಿತವಾಗಿದೆ. ನಮ್ಮಂಥ ಸಂಸ್ಥೆಯ ಮೇಲೆ ವಿಶ್ವಾಸವನ್ನು ಇಟ್ಟು ಕೊಟ್ಟಂಥವ್ರಿಗೆ ನಾವು ಸಂಪೂರ್ಣ. ಪತ್ರಿಕಾಗೋಷ್ಠಿಯಲ್ಲಿ ಅರ್ಚಕ ಸುಮಂತ್ ಭಟ್, ಸಂಚಾಲಕ ನಾಗರಾಜ್ ಮಧ್ಯಸ್ಥ ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಸಮೀಪದ ಷಡಕ್ಷರಿ ಗವಿಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜಗೋಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಕಳಸಗಳಿಗೆ ತುಮಕೂರಿನ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಕುಂಭಾಭಿಷೇಕ ನಡೆಸಿ ಪೂಜೆ ನೆರವೇರಿಸಿದರು. ಗುರುವಾರ ಬೆಳಗ್ಗೆ ಡಿ ಹಲಸನಹಳ್ಳಿ ಗ್ರಾಮದ ಬಳಿ ಇರುವ ಷಡಕ್ಷರಿ ಗವಿಮಠದಲ್ಲಿ 4 ದಿನಗಳ ಕಾಲ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ತುಮಕೂರು ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮೀಜಿಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಭೇಟಿ ನೀಡಿದ ಸಂದರ್ಭದಲ್ಲಿ ಗವಿಮಠದ ಷಡಕ್ಷರ ಸ್ವಾಮೀಜಿಗಳು ಕುಂಭದೊಡನೆ ಅವರನ್ನು ಸ್ವಾಗತ ಮಾಡಿಕೊಂಡು ಪಾದಪೂಜೆ ನಡೆಸಿದ ನಂತರ ಶ್ರೀಗಳು ರಾಜಗೋಪುರಕ್ಕೆ ತೆರಳಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಕುಂಭಾಭಿಷೇಕ ನಡೆಸಿ ನಂತರ ನೆರೆದಿದ್ದ ಭಕ್ತರಿಗೆ ಆಶೀರ್ವದಿಸಿದರು. ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗವಿಮಠದ ಷಡಕ್ಷರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗವಿಮಠದ ಷಡಕ್ಷರ ಸ್ವಾಮೀಜಿ ಮಾತನಾಡಿ 3 ದಿನಗಳಿಂದ ಪ್ರಾರಂಭವಾಗಿರುವ ಕಾರ್ಯಕ್ರಮದಲ್ಲಿ ದಿನನಿತ್ಯ 6000ದಿಂದ 7000 ಭಕ್ತರಿಗೆ ಬೆಳಗಿನ ಫಲಹಾರ ಸೇರಿದಂತೆ ಮಧ್ಯಾಹ್ನ ಮತ್ತು ರಾತ್ರಿ ದಾಸೋಹ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ವರ್ಗದ ಭಕ್ತರು ಸೇರಿ ತಮ್ಮ ಮನೆಯ ಕೆಲಸವೆಂದು ತಿಳಿದು ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಾ ಬಂದ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಬಿಸಿಲಿನ ತಾಪವನ್ನು ನೀಗಿಸಿಕೊಳ್ಳಲು ಮಜ್ಜಿಗೆ ವ್ಯವಸ್ಥೆ ಸೇರಿದಂತೆ ಎಲ್ಲರಿಗೂ ಪ್ರಸಾದ ವಿನಿಯೋಗಿಸಲಾಗುತ್ತಿದ್ದು ದಿನನಿತ್ಯ ಹೆಚ್ಚು ಭಕ್ತಾದಿಗಳು ಮಠಕ್ಕೆ ಬರುತ್ತಿದ್ದು ಸ್ವಾಮೀಜಿಗಳ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು. ಮೈಸೂರಿನ ಹೊಸಮಠದ ಚಿದಾನಂದ ಸ್ವಾಮೀಜಿಗಳ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟದ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಮಲ್ಲನ ಮೂಲೆ ಕಮಲೇಶ್ವರ ಮಠದ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿ, ಮಾದಹಳ್ಳಿ ಉಕ್ಕಿನಗತ್ತೆ ಮಠದ ಸಾಂಬ ಸದಾಶಿವ ಸ್ವಾಮೀಜಿ ಇತರರು ಹಾಜರಿದ್ದರು. ಮಠದಲ್ಲಿ ಬೆಳಗಿನ 6 ಗಂಟೆಗೆ ಪರಮಪೂಜ್ಯ ಸ್ವರೂಪಿಗಳಾದಂಥ ಚನ್ನಬಸವ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಕಳಸಾರೋಹಣ ರಾಜಗೋಪುರದ ಕಳಸಾರೋಹಣ ನೆರವೇರಿತು. ಹಾಗೂ ತದನಂತರ ಯಾಗಶಾಲೆಯಲ್ಲಿ ಹೋಮಗಳು ಮತ್ತು ಪೂಜಾ ಪುನಸ್ಕಾರಗಳಿತ್ತು. ತದನಂತರದಲ್ಲಿ ಸಂಜೆ 6 ಗಂಟೆಯಲ್ಲಿ ಪರಮಪೂಜ್ಯ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಅಮೃತಾಸ್ತ್ರದಿಂದ ಕುಂಭಾಭಿಷೇಕ ಹಾಗೂ ಹೋಮಗಳು ಮತ್ತು ಬಸವೇಶ್ವರ ಸ್ವಾಮಿಗೆ ಕುಂಭಾಭಿಷೇಕ, ಗದ್ದಿಗೆಗಳಿಗೆ ಕುಂಭಾಭಿಷೇಕ ಹಾಗೂ
ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಹೇಮಾವತಿ ನಾಲೆಯಿಂದ ಕನಕಪುರ ಹಾಗೂ ರಾಮನಗರ ಭಾಗಕ್ಕೆ ನೀರನ್ನು ಹರಿಸುವುದು ಕನಸಿನ ಮಾತು. ಗೋಲಿಬಾರ್ ಆದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನು ಬಿಡುವುದಿಲ್ಲ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ತುರುವೇಕೆರೆ ತಾಲೂಕಿನ ಪೆದ್ದನಹಳ್ಳಿ, ಮೇಳಕಲ್ಲಹಳ್ಳಿ, ಮಾವಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಹೇಮಾವತಿ ವಿಚಾರದಲ್ಲಿ ಜಿಲ್ಲೆಯ 24 ಲಕ್ಷ ಜನ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲು ಬಿಡುವುದಿಲ್ಲ. ಕಾಂಗ್ರೆಸ್ನವರು ನರಸತ್ತವರು ಸುಮ್ಮನೆ ಮಾತನಾಡುತ್ತಾರೆ. ಆದರೆ ಜೆಡಿಎಸ್ ರೈತರ ಪಕ್ಷ. ನಾವು ನಮ್ಮ ನೀರನ್ನು ಉಳಿಸಿಕೊಳ್ಳುತ್ತೇವೆ. ನನ್ನ ಜೊತೆ ಲಕ್ಷಾಂತರ ರೈತರು ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ನಾನು ಏನನ್ನೂ ಹೇಳುವುದಿಲ್ಲ. ನಾನು ಜೆಡಿಎಸ್ ಶಾಸಕನಾಗಿದ್ದೇನೆ. ಅವರ ಪಕ್ಷ ಅವರ ಇಷ್ಟ. ಹಾಗಾಗಿ ನಾನು ಈ ವಿಚಾರದಲ್ಲಿ ಮಾತನಾಡುವುದಿಲ್ಲ. ನಮ್ಮ ಪಕ್ಷಕ್ಕೆ ಯಾರಾದರೂ ಬರುತ್ತಾರೆ ಎಂದರೆ ಖಂಡಿತವಾಗಿ ಸ್ವಾಗತಿಸುತ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಪಕ್ಷಕ್ಕೆ ಬರುತ್ತಾರೆ ಎಂದರೂ ನಾವು ಸ್ವಾಗತಿಸುತ್ತೇವೆ. ಮುಂಚೆ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಜಗದೀಶ್, ಕೃಷ್ಣಮೂರ್ತಿ, ಬಸವರಾಜ್ ಸೇರಿದಂತೆ 106 ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಹಲವು ಮುಖಂಡರು ಹಾಜರಿದ್ದರು. ರಾಜ್ಯದಲ್ಲಿ ಮಳೆಯ ಆರ್ಭಟದ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಮಹತ್ವದ ಸಭೆ ನಡೆಸಿದ್ದಾರೆ. ಕ್ಯಾಬಿನೆಟ್ ಸಭೆಯವರೆಗೂ ಕಾಯುವ ಅಗತ್ಯವಿಲ್ಲ. ಅದಕ್ಕೂ ಮೊದಲೇ ನಾವು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸುತ್ತೇವೆ ಎಂದು ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷ ಮಳೆ ಪ್ರಮಾಣ ಭೀಕರವಾಗಿ ಕುಸಿಯಲಿದೆ ಎಂಬ ವರದಿಗಳ ಹಿನ್ನೆಲೆಯಲ್ಲಿ ಡಿಸಿಎಂ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳೆ ಕಡಿಮೆಯಾದರೆ ವಿದ್ಯುತ್ ಉತ್ಪಾದನೆಗೆ ತೊಂದರೆಯಾಗಬಹುದು. ಹೀಗಾಗಿ ನೀರನ್ನು ಸಮರ್ಪಕವಾಗಿ ಶೇಖರಣೆ ಮಾಡುವುದು ಅನಿವಾರ್ಯ. ಮಳೆ ಹೆಚ್ಚಾದಾಗ ಎದುರಾಗುವ ಸವಾಲುಗಳನ್ನು ಎದುರಿಸಲು ಈ ವರ್ಷ ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ನಗರದಾದ್ಯಂತ ರಸ್ತೆಗಳಲ್ಲಿ ಬಿದ್ದಿರುವ ಮರ ಮತ್ತು ರೆಂಬೆ ಕೊಂಬೆಗಳನ್ನು ತಕ್ಷಣವೇ ತೆರವುಗೊಳಿಸುವಂತೆ ಪೊಲೀಸರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ಕಂಟ್ರೋಲ್ ರೂಮ್ ಮೂಲಕ ನಗರದ ಸಮಸ್ಯೆಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ. ವಾಜಪೇಯಿ ಆಸ್ಪತ್ರೆ ಬಳಿಯ ಗೋಡೆಯ ಹಿಂದೆ ಮಣ್ಣು ತುಂಬಿದ್ದರಿಂದ ಒತ್ತಡ ಹೆಚ್ಚಾಗಿ ಗೋಡೆ ಕುಸಿದಿದೆ. ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತಕ್ಷಣಕ್ಕೆ ಪ್ರತಿಕ್ರಿಯಿಸುವುದಿಲ್ಲ. ಇನ್ನು ಮುಂದೆ ನಗರದ ಯಾವುದೇ ಫುಟ್ಪಾತ್ಗಳಲ್ಲಿ ಕುಳಿತು ವ್ಯಾಪಾರ ಮಾಡುವಂತಿಲ್ಲ ಎಂದು ಆದೇಶಿಸಿದ್ದಾರೆ. ಅಲ್ಲದೆ ಅಪಾಯಕಾರಿಯಾಗಿರುವ ಗೋಡೆಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು. ನಮ್ಮ ಡಿಪಾರ್ಟ್ಮೆಂಟ್ ಅವರು ಮಳೆ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಳೆ ಕಡಿಮೆ ಬರ್ತದೆ ಎಲ್ಲ ಡ್ಯಾಮಿಗೂ ದೊಡ್ಡ ಸಮಸ್ಯೆ ಆಗ್ತದೆ. ಕೂಲಿಂಗ್ ಶರಾವತಿಲಿ ಪವರ್ಗೋಸ್ಕರ ಭಾಳ ಸಮಸ್ಯೆ ಆಗುವಂಥ ಒಂದು ವಾತಾವರಣ ಇದೆ. ಹೀಗೆ ನಾಳೆ ನಾನು ತುಂಗಭದ್ರಾ ಹೋಗ್ತಾ ಇದ್ದೀನಿ. ನಾಳೆ ಎಲ್ಲ ಕೇಳಿಸೋದಿದೆ. ಆದಷ್ಟು ನಾವು ಕ್ಲಿಯರ್ ಮಾಡಬೇಕು. ಅದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಕಾವೇರಿ ವಿಷಯ. ನಿನ್ನೆ ಸುರಿದ ಅನಿರೀಕ್ಷಿತ ಬಿರುಗಾಳಿ ಸಹಿತ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 2 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ಸಾವನ್ನಪ್ಪಿರುವುದು ಅತ್ಯಂತ ಆಘಾತಕಾರಿ ಎಂದು ಶಾಸಕ ರಿಜ್ವಾನ್ ಹರ್ಷದ್ ತಿಳಿಸಿದರು. ಸರ್ಕಾರದ ವತಿಯಿಂದ ಘೋಷಿಸಲಾದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಎಂದೇ ಬಿಡುಗಡೆಯಾಗಲಿದೆ. ಜೀವದ ಮೌಲ್ಯವನ್ನು ಹಣದಿಂದ ಅಳೆಯಲಾಗದು. ಆದರೂ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವಾಗಲು ಶಾಸಕರು ತಮ್ಮ ವೈಯಕ್ತಿಕ ಹಾಗೂ ಶಿವಾಜಿನಗರ ಕಾರ್ಯಕರ್ತರ ಪರವಾಗಿ ತಲಾ 5 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಘೋಷಿಸಿದ್ದಾರೆ. ಬೆಂಗಳೂರಿನ ಜನತೆ ಯಾರು ಸಹಾಯ ಮಾಡಲು ಇಚ್ಛಿಸುತ್ತಾರೋ ಅವರು ಮುಂದೆ ಬರಲಿ ಎಂದು ಮನವಿ ಮಾಡಿದರು. ದುರಂತಕ್ಕೀಡಾದವರೆಲ್ಲರೂ ಹೊರ ರಾಜ್ಯದವರಾಗಿದ್ದು ನಿನ್ನೆ ತಡರಾತ್ರಿಯೇ ಮರಣೋತ್ತರ ಪರೀಕ್ಷೆ ಮುಗಿಸಿ ಅವರ ಪಾರ್ಥಿವ ಶರೀರಗಳನ್ನು ಸ್ವಂತ ಊರುಗಳಿಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗೋಡೆಯನ್ನು 25 ರಿಂದ 30 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಕಳೆದ ಸರ್ಕಾರದ ಅವಧಿಯಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಡ ಕಾಮಗಾರಿ ನಡೆದಾಗ ಅರ್ಧ ಕಾಂಪೌಂಡ್ ಮಾತ್ರ ಕಟ್ಟಿ ಉಳಿದ ಅರ್ಧವನ್ನು ಹಾಗೆಯೇ ಬಿಡಲಾಗಿತ್ತು. ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆ ಆದೇಶಿಸಿದ್ದು ಯಾರ ತಪ್ಪಿತಸ್ಥರಿದ್ದರೂ ಅವರಿಗೆ ಶಿಕ್ಷೆಯಾಗಲೇಬೇಕು ಎಂದು ಶಾಸಕರು ಆಗ್ರಹಿಸಿದರು. ಇದಾಗಿದೆ. ಮತ್ತು ಅವ್ರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ಎಲ್ಲ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಸ್ವರೂಪ. ಪಂಚರಾಜ್ಯ ಫಲಿತಾಂಶ ಎಕ್ಸಿಟ್ ಪೋಲ್ ಉಲ್ಟಾ ಆಗುತ್ತೆ. ಅಸ್ಸಾಂನಲ್ಲಿ ನಾವೇ ಗೆಲ್ತೀವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭವಿಷ್ಯ. 1 ವಾರದೊಳಗೆ ಎತ್ತಿನಹೊಳೆ ಬಾಕಿ ಕಾಮಗಾರಿ ಪ್ರಾರಂಭ. ಮೇಕೆದಾಟು ಯೋಜನೆಗಾಗಿ ಅರಣ್ಯ ಇಲಾಖೆಗೆ 5300 ಎಕರೆ ಬದಲಿ ಜಾಗ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ. ಮೇಲುಕೋಟೆ ಚೆಲುವನಾರಾಯಣನ ಸನ್ನಿಧಿಯಲ್ಲಿ ಚಿರತೆ ಶಿಕಾರಿ. ಕಡೆಗೂ ಬೋನಿಗೆ ಬಿದ್ದ ಮಲೆನಾಡು ಮೃಗ. ಜಾನುವಾರುಗಳ ಭಕ್ಷಕ ಸೆರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.